ಅಣ್ಣ ಅಣ್ಣ ನಿನ್ಗೆ ಯಾರು ಒಳಗಡೆ ಬಾ ಅಂದ್ರು? ನಾ ಕರೆದಿದ್ದು ಚರಣಣ್ಣ, ನೀನು ಯಾಕೆ ಬಂದು ಒಳಗಡೆ? ಅಣ್ಣ ನಿನ್ನೆ ನೇತ್ರ ಅವ್ರನ್ನ ನೀ ಆರಾಮಿಲ್ಲ ಅಂತ ಆಸ್ಪತ್ರೆಗೆ ಕರ್ಕೊಂಡು ಹೋದಿ. ಆದರೆ ನಾನು ಆಮೇಲೆ ಆಸ್ಪತ್ರೆಗೆ ಹೋದರೆ ಆಲ್ರೆಡಿ ಡಿಸ್ಚಾರ್ಜ್ ಆಗಿದೆ ಅಂತಂದರು. ನೀನು ನೈಟ್ ಮನೆಗೆ ಬಂದಿಲ್ಲ. ಎಲ್ಲಿದ್ದಾರಣ್ಣ ನೇತ್ರ ಅವರು? ಹೇಗಿದ್ದಾರೆ? ನಾವು ಅವ್ರನ್ನ ಮಾತಾಡಿಸ್ಬೇಕು, ಎಲ್ಲಿದ್ದಾರೆ ಅಂತ ಹೇಳೋಣ. ಅವರು ಎಲ್ಲಾದರೂ ಇರಲಿ, ಅದೆಲ್ಲ ನಿನಗೆ ಯಾಕೆ? ಇವಾಗ ಆಫೀಸ್ ಬರ್ತಾನೆ, ಹೋಗಿ ಆಫೀಸ್ ಡ್ಯೂಟಿ ಮಾಡು. ಇಲ್ಲದೇ ಇರೋದೆಲ್ಲ ಮಾಡೋದಕ್ಕೆ ಹೋಗಬೇಡ, ಸರಿನಾ? ಅಣ್ಣ ಹೇಳಣ್ಣ ಪ್ಲೀಸ್, ಹೋಗಿ ಮಾತಾಡ್ಸ್ಕೊಂಡು ಬರ್ತೀನಣ್ಣ. 1 ಅವರೆಲ್ಲ ಹೋಗಿ ಮಾತಾಡ್ಸ್ಕೊಂಡು ಬರ್ತೀನಣ್ಣ. ಬೇಕಾದ್ರೆ ಸಾಯಂಕಾಲ ಇನ್ನೂ 1 ಅವರ್ ಜಾಸ್ತಿ ಡ್ಯೂಟಿ ಮಾಡ್ತೀನಣ್ಣ. ಪ್ಲೀಸ್ ಹೇಳಣ್ಣ ಎಲ್ಲದಾರಂತಂದು. ನೋಡು ನಿತಿನ್, ನನಗೆ ಸಿಟ್ಟು ತರಿಸ್ಬೇಡ. ಇದು ಆಫೀಸ್ ಅವರ್ಸ್, ಆಫೀಸ್ ಡ್ಯೂಟಿ ಮಾಡು. ಇಲ್ಲದೇ ಇರೋದೆಲ್ಲನೆಲ್ಲ ಮಾಡೋಕೆ ಹೋಗಬೇಡ. ಅವರು ನಾಳೆ ಬರ್ತಾರೆ ಆಫೀಸಿಗೆ ನೇತ್ರ, ಅವಾಗ ಬೇಕಾದ್ರೆ ಮಾತಾಡ್ಸು. ಇವಾಗ ಸುಮ್ಮನೆ ಹೋಗಿ ಡ್ಯೂಟಿ ಮಾಡು. ಇಲ್ಲಾಂದರೆ ಮತ್ತೆ ಪಪ್ಪಾಗೆ ನಿಂದು ಕಂಪ್ಲೇಂಟ್ ಹೇಳ್ತೀನಿ ನೋಡು. ಏನು ಮಾಡ್ತೀಯ ಇವಾಗ? ಬೇಡ ಬಿಡೋಣ, ನಾನೇ ಆಮೇಲೆ ಕಾಲ್ ಮಾಡಿ ಮಾತಾಡ್ತೀನಿ. ಈವ್ನಿಂಗ್ ಬೇಕಾದ್ರೆ ಹೋಗಿ ನೋಡ್ಕೊಂಬರ್ತೀನಿ. ಅವರೆಲ್ಲ ಅವ್ರ ಊರಿಗೆ ಹೋಗಿರ್ತಾರೆ, ನಾನೇ ಫೋನಲ್ಲಿ ಮಾತಾಡ್ತೀನಿ ತಗೋಣ. ಛೇ, ಎಷ್ಟು ಚೆನ್ನಾಗಿತ್ತು ಮೂಡು, ಎಲ್ಲ ಮೂಡನ್ನೆಲ್ಲ ಹಾಳು ಮಾಡಿಟ್ಬಿಡ್ತಾನೆ ಇವನು. ಸಾಗರ್ ಕರೆದಿ ಅಂತಲ್ಲ? ಹಾಂ ಚರಣ್, ನಾನು ನಿನ್ನ ಹತ್ರ ಒಂದು ಮಾತು ಕೇಳಬೇಕಾಗಿತ್ತು. ಏನು ಹೇಳಿ ಸಾಗರ್? ಅದು ಚರಣ್, ನಾನು ನೇತ್ರ ಅವ್ರನ್ನ ಇಷ್ಟಪಡ್ತಾ ಇದ್ದೀನಿ. ಇವತ್ತು ಅವರಿಗೆ ಪ್ರಪೋಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಏನು ಸಾಗರ್, ಏನು ಹೇಳ್ತಾ ಇದೀಯ ನೀನು? ಹೌದು ಚರಣ್, ನಾನು ಹೇಳ್ತಾ ಇರೋದು ನಿಜ. ನಾನು ನೇತ್ರ ಅವ್ರನ್ನ ಪ್ರೀತಿಸ್ತಾ ಇದ್ದೀನಿ. ಅದಕ್ಕೆ ಇವತ್ತು ಅವರಿಗೆ ಪ್ರಪೋಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡು ಸಾಗರ್, ಸ್ವಲ್ಪ ಯೋಚನೆ ಮಾಡು. ಅವರು ನೇತ್ರ ಅವರು ನಿನ್ನನ್ನು ಇಷ್ಟಪಡ್ತಾ ಇದ್ದಾರೆ ಅಥವಾ ಇಲ್ಲ ನಿನಗೆ ಗೊತ್ತಾ? ಅವಳು ಇಷ್ಟಪಡ್ತಾ ಇದ್ದಾಳೆ ನನ್ನನ್ನು, ಆದರೆ ಹೇಳ್ಕೊಂಡಿಲ್ಲ ಅಷ್ಟೇ. ನೋಡು ಸಾಗರ್, ಒಮ್ಮಿಗೆ ದುಡ್ಕೋದಕ್ಕೆ ಹೋಗಬೇಡ. ನೇತ್ರ ಅವರು ನಿನ್ನನ್ನು ಇಷ್ಟಪಡ್ತಾ ಇದ್ದಾರಾ ಅಥವಾ ಈ ಆಸ್ತಿ, ಈ ಕಂಪ್ನಿಗಳೆಲ್ಲ ನಿನ್ನ ಹತ್ರ ನಿನ್ನ ಹೆಸರಿನಲ್ಲಿದ್ದಾವೆ, ನೀ ದೊಡ್ಡ ಶ್ರೀಮಂತ ಅಂತ ಇಷ್ಟಪಡ್ತಾ ಇದ್ದಾರಾ? ಫಸ್ಟ್ ಅದನ್ನು ತಿಳ್ಕೊ. ಅವರು ನಿನ್ನನ್ನೇ ಇಷ್ಟಪಡ್ತಾ ಇದ್ರೆ ಒಪ್ಕೋ. ಅದನ್ನು ಬಿಟ್ಟು ನಿನ್ನ ಆಸ್ತಿ, ನಿನ್ನ ಹತ್ರ ಇಷ್ಟೆಲ್ಲ ದೊಡ್ಡ ಆಸ್ತಿ ಇದೆ, ದೊಡ್ಡ ಜಾಬ್ ಇದೆ, ದೊಡ್ಡ ಮನೆ ಇದೆ, ಕಾರ್ ಇದೆ, ಎಲ್ಲ ಇದೆ ಅಂತ ಇಷ್ಟಪಡ್ತಾ ಇದ್ದಾರಾ? ಮೊದಲು ಅದನ್ನು ತಿಳ್ಕೊ. ಅದನ್ನು ತಿಳ್ಕೊಂಡು ಆದಮೇಲೆ ನೀ ಪ್ರಪೋಸ್ ಮಾಡು. ಇಲ್ಲ ಚರಣ್, ಅವಳು ಇಷ್ಟಪಡ್ತಾ ಇರೋದು ನನ್ನನ್ನು, ಈ ಆಸ್ತಿ ಈ ಬಂಗ್ಲೆ ಇದಕ್ಕೆಲ್ಲ ಅಲ್ಲ. ನನಗದು ಗೊತ್ತು. ಅವಳು ಕಣ್ಣು ನೋಡಿದರೆ ನನಗೆ ಗೊತ್ತಾಗುತ್ತೆ. ನೀನು ಇವಾಗ ಆಫೀಸಲ್ಲಿ ನೋಡ್ಕೋತಾ ಇರು. ಚೇರ್ಮನ್ ಅವರೆಲ್ಲ ಬಂದರೆ ಸ್ವಲ್ಪ ಹ್ಯಾಂಡಲ್ ಮಾಡು. ನಾ ಹೋಗಿ ಅವಳನ್ನ ಮಾತಾಡಿಸಿ ಹಾಗೆ ಪ್ರಪೋಸ್ ಮಾಡಿ ಬರ್ತೀನಿ, ಓಕೆನಾ? ಸಾಗರ್, ನೀ ಭಾಳ ಅರ್ಜೆಂಟ್ ಮಾಡ್ತಾ ಇದೀಯಾ. ನೋಡಿ ಚರಣ್, ಇದೆಲ್ಲ ನಿಂಗೆ ಗೊತ್ತಾಗಲ್ಲ. ನೀ ಸುಮ್ಮನೆ ಆಫೀಸಲ್ಲಿ ನೋಡ್ಕೊ. ನಾ ಹೋಗಿ ಬರ್ತೀನಿ. ಮೇ ಬಿ ಮಧ್ಯಾಹ್ನ ಬರೋಕ್ಕಾಗುತ್ತಾ ಇಲ್ಲ ಗೊತ್ತಿಲ್ಲ. ನಾ ಏನೇ ಇದ್ರೂ ನಿಂಗೆ ಕಾಲ್ ಮಾಡ್ತೀನಿ, ಓಕೆನಾ? ಬಾಯ್. ಸಾಗರ್ ಸಾಗರ್ ಇದ್ಕೋ. ಹೋಗೇ ಬಿಟ್ಟ ಇವನು. ಮುಂದೆ ಇನ್ನು ಏನೇನಾಗುತ್ತೋ ಏನೋ. ಅಕ್ಕ, ಹೊರಗಡೆ ಏನು ನೋಡ್ತಾ ಇದೀಯಾ? ಏನಿಲ್ಲ, ಹಾಗೆ ಹೊರಗಡೆ ನೋಡಬೇಕು ಅಂತ ಅನಿಸ್ತು, ಅದಕ್ಕೋಸ್ಕರ ನೋಡ್ತಾ ಇದ್ದೆ. ನೀ ಸುಳ್ಳು ಹೇಳ್ತಾ ಇದೀಯಾ, ನನಗೆ ಗೊತ್ತು. ನೀನು ಯಾರನ್ನೋ ಕಾಯ್ತಾ ಇದೀಯಾ. ಹೇಳಕ್ಕ, ಯಾರನ್ನಂತ? ಹೇ ಕಳ್ಳಿ, ನಿಂಗೆಲ್ಲ ಗೊತ್ತಾಗುತ್ತೆ ಬಿಡು. ಮತ್ತೆ ನಂಗೆ ಗೊತ್ತಾಗಲ್ಲ ಅಂತ ಅನ್ಕೊಂಡಿದೀಯಾ? ಹೇಳಕ್ಕ, ಯಾರನ್ನ ಕಾಯ್ತಾ ಇದೀಯಾ? ಯಾರೂನಿಲ್ಲ, ಸಾಗರ್ ಅವರು ಬರ್ತೀನಂತ ಅಂದಿದ್ರಾ, ಅದಕ್ಕೋಸ್ಕರ ಕಾಯ್ತಾ ಇದ್ದೆ. ಜೋರಿದೆ ಅಕ್ಕ ಅವ್ರು ಕಾಯೋದು. ಅವರು ನನಗೆ ಆರಾಮಿಲ್ಲದಾಗ ಎಷ್ಟೆಲ್ಲ ಕೇರ್ ಮಾಡಿದ್ರು ಗೊತ್ತಾ, ಅದಕ್ಕೋಸ್ಕರ ಏನೋ ಕಾಯ್ತಾ ಇದ್ದೆಪ್ಪ ಅಷ್ಟೇ. ಕಾಯಕ್ಕ, ಕಾಯಿ ಕಾಯಿ. ನೇತ್ರಾ, ನೇತ್ರಾ. ರಾಣಿ, ನೀವು ಒಳಗಡೆ ಹೋಗು, ಯಾರೋ ಬಂದಂಗಾದ್ರು. ಸರಿ ಅಕ್ಕ. ನೇತ್ರಾ, ಓಪನ್ ದ ಡೋರ್. ಹಾಂ, ಬಂದೆ ತೆಗಿತೀನಿ. ಕೃತಿ ಮೇಡಮ್, ನೀವೇನಿಲ್ಲಿ? ಎಷ್ಟೊತ್ತದು ಡೋರ್ ತೆಗಿಯೋಕ್ಕೆ? ಎಷ್ಟೊತ್ತಾಯ್ತು ನಾ ಕರೆಯಾಕೊಂತ ನಿನ್ನನ್ನು? ಬೇಗ ತೆಗೆಯೋದಕ್ಕೆ ಬರಲ್ವಾ ಡೋರು? ಅದು ಮ್ಯಾಮ್, ಅದು ಸಾರಿ ಮ್ಯಾಮ್, ಒಂದು ಸ್ವಲ್ಪ ತೆಗೆಯೋದಕ್ಕೆ ಲೇಟ್ ಆಯಿತು. ನೀವೇನು ಇಲ್ಲಿ ಬಂದಿದ್ದೀರಾ? ಬರೋ ಹಾಗೆ ಮಾಡಿರೋದು ನೀನು. ನಾನೇನು ಮಾಡಿದ್ದೀನಿ ಮ್ಯಾಮ್? ನಾನು ಸಾಗರ್ 5 ವರ್ಷದಿಂದ ಲವ್ ಮಾಡ್ತಾ ಇದ್ದೀವಿ. ನಿನ್ನೆ ಮೊನ್ನೆ ಬಂದವಳು ನೀನು ನನ್ನಿಂದ ಸಾಗರನ್ನ ಕಿತ್ಕೊಳ್ತಾ ಇದೀಯಾ? ಎಷ್ಟು ಸೊಕ್ಕು ನಿನಗೆ? ನಾನೇನು ಮಾಡಿಲ್ಲ ಮ್ಯಾಮ್, ನಾನೇನು ಕಿತ್ಕೊಂಡಿಲ್ಲ. ನಾಟಕ ಆಡ್ತಿದ್ಯಾ? ನಿನ್ನೆ ಆರಾಮಿಲ್ಲದೆ ಇರೋ ಥರ ದೊಡ್ಡದಾಗಿ ನಾಟಕ ಮಾಡಿ ಸಾಗರನ್ನು ನಿನ್ನ ಜೊತೆನೇ ಇರೋ ಹಂಗೆ ಮಾಡ್ಕೋತೀಯ? ನಾಚಿಕೆ ಆಗಲ್ಲ ನಿನಗೆ? ಇನ್ನೂ ವಯಸ್ಸಿಗೆ ಬಂದಿರೋ ಹುಡುಗಿ, ಮದುವೆ ಆಗಿಲ್ಲ ಏನಿಲ್ಲ, ಅವನ ಜೊತೆ ಇದೆಯಲ್ಲ ಇಡೀ ರಾತ್ರಿ, ನಾಚಿಕೆ ಆಗಲ್ಲ ನಿನಗೆ? ನಿಮ್ಮ ಮನೇಲಿ ನಿನಗೆ ಇದನ್ನೇ ಹೇಳ್ಕೊಟ್ಟಿದ್ದಾರಾ? ಮೇಡಮ್ ಪ್ಲೀಸ್ ಆ ಥರ ಎಲ್ಲ ಬೈಬೇಡಿ. ನಾನು ಅವ್ರಿಗೆ ಹೋಗು ಅಂತ ಅಂದೆ, ಅವರೇ ಇಲ್ಲಿದ್ರು. ಪ್ಲೀಸ್ ಮ್ಯಾಮ್, ಈ ಥರ ಎಲ್ಲ ಮಾತಾಡಬೇಡಿ, ನಂಗೆ ಬೇಜಾರಾಗುತ್ತೆ. ಬೇಜಾರಂತೆ ಬೇಜಾರು ಬೇರೆ ಕೇಡು ನಿನ್ನ ಮುಖಕ್ಕೆ. ಸಾಗರನ ಬುಟ್ಟಿ ಹಾಕೋತಾ ಇದೆಯಾ? ಓ, ನೀನು ಏನು ನಿನ್ನ ಮುಖ ನೋಡಿದ್ರೆ ನನಗಿಷ್ಟು ಸಿಟ್ಟು ಬರುತ್ತಂದ್ರೆ ಏನು ಇಲ್ಲದೆ ಇರೋ ಹುಡುಗಿ ನೀನು. ಜಸ್ಟ್ ಪುವರ್ ಗರ್ಲ್, ಅದು ವಿಲೇಜ್ ಗರ್ಲ್. ನೀನು ಒಮ್ಮಿಗೆ ಶ್ರೀಮಂತಲಾಗಬೇಕಂತ ದೊಡ್ಡ ಶ್ರೀಮಂತಿರೋ ಹುಡುಗನ ಬುಟ್ಟಿಗೆ ಹಾಕೋತಾ ಇದೆಯಾ? ಇದೇನಾ ನಿಮ್ಮ ಕೆಲಸ? ಓ, ಯಾವಾಗ ಗೊತ್ತಾಯ್ತು? ನೀನು ಆಫೀಸಿಗೆ ಬರ್ತಾ ಇರೋದು ಕೆಲಸ ಮಾಡೋದಕ್ಕಲ್ಲ, ಸಾಗರನ್ನ ಬುಟ್ಟಿಗೆ ಹಾಕೊಳ್ಳೋದಕ್ಕೆ. ಓ, ಸಾಗರನ್ನ ಬುಟ್ಟಿಗೆ ಹಾಕೊಂಡ್ಬಿಟ್ರೆ ಒಮ್ಮಿಗೆ ಶ್ರೀಮಂತ ಆಗಿಬಿಡ್ತೀನಿ ನನ್ನ ಆಸೆನ ನಿನಗೆ? ನಾಚಿಕೆ ಆಗಲ್ಲ ನಿನಗೆ ಈ ಥರ ಮಾಡೋದಕ್ಕೆ?
ಸಾಗರನ್ನ ಬುಟ್ಟಿಗೆ ಹಾಕೊಂಡ್ಬಿಟ್ರೆ ಒಮ್ಮಿಗೆ ಶ್ರೀಮಂತಲಾಗ್ಬಿಡ್ತೀನಿ, ಆರಾಮಾಗಿ ಇದ್ಬಿಡ್ತೀನಿ ಅಂತ ಅನ್ನೋ ಥಿಂಕಿಂಗ್ ನಿಂದು. ಈ ನಿಮ್ಮಂಥ ಹಳ್ಳಿ ಹುಡುಗಿಯರ ಹಣೆ ಬರೋಣ ಇಷ್ಟು ಇದೇನಾ ನಿಮ್ಮ ಕೆಲಸ? ಇದಕ್ಕೆ ನಾನು ನೀವು ಸಿಟಿಗೆ ಬರೋದು, ವರ್ಕ್ ಮಾಡೋದು? ಮೇಡಮ್ ನಿಮ್ಮ ಕೈ ಮುಗಿತೀನಿ, ಆ ಥರ ಎಲ್ಲ ಮಾತಾಡಬೇಡಿ. ನಾನು ಸಾಗರ್ ಸರ್ನ ಲವ್ ಮಾಡ್ತಿಲ್ಲ ಮ್ಯಾಮ್, ನಾನು ನಿಜನೇ ಹೇಳ್ತಾ ಇದ್ದೀನಿ. ನೋಡು ನೇತ್ರ, ಇವಾಗಲೇ ಹೇಳ್ತಾ ಇದ್ದೀನಿ, ನಾನು ಸಾಗರ್ 5 ವರ್ಷದಿಂದ ಲವ್ ಮಾಡ್ತಾ ಇದ್ದೀವಿ. ನೋಡು, ನಮ್ಮಿಬ್ಬರ ಮಧ್ಯೆ ಯಾರಾದರೂ ಬಂದರೆ ನಾವು ಯಾರನ್ನೂ ಸುಮ್ಮನೆ ಬಿಡೋದಿಲ್ಲ. ನಿನ್ನನ್ನು ಅಷ್ಟೇ, ಇದ್ದೇ ಫಸ್ಟ್ ಆ್ಯಂಡ್ ಲಾಸ್ಟ್. ಇನ್ನೊಂದು ಸಲ ಏನಾದರೂ ನೀ ಸಾಗರ್ ಜೊತೆ ಎಲ್ಲಾದರೂ ಕಂಡಿದ್ದನ್ನು ನಾನು ನೋಡಿದೆ ಅಂದ್ರೆ ಅವತ್ತೇ ನಿನ್ನನ್ನು ಕುತ್ತಿಗಿಚ್ಚಿಗೆ ಸಾಯಿಸ್ಬಿಡ್ತೀನಿ ನೋಡು. ಮತ್ತೆ ನಾವು ಮಾತ್ರ ಯಾರನ್ನೂ ಸುಮ್ಮನೆ ಬಿಡೋದಿಲ್ಲ. ನನ್ನ ಮತ್ತು ಸಾಗರ್ ಮಧ್ಯೆ ಬಂದರೆ ಸರಿಯಾಗಿ ದುಡ್ಕೊಂಡು ತಿನ್ನು. ಅದನ್ನೇ ಬಿಟ್ಟು ಸಾಗರ್ ದೊಡ್ಡದಾಗಿ ಒಮ್ಮಿಗೆ ದುಡ್ಡಿರೋ ಹುಡುಗನ ಹಿಂದೆ ಬಿದ್ದರೆ ನಾಚಿಕೆ ಆಗಲ್ಲ? ನಿಮ್ಮ ಮನೇಲಿ ನಿನ್ಗೆ ಇದನ್ನೇ ನಾನು ಹೇಳ್ಕೊಟ್ಟಿದ್ದು? ಹಾಂ, ಅದು ಅಲ್ಲದೆ ಮತ್ತೆ ಇಲ್ಲಿ ಬಂದಿದೆಯಾ? ಛೀ, ಎಂಥ ಗರ್ಲ್ ನೀನು! ಛೀ, ನಿನ್ನ ನೋಡಿದ್ರೆ ಅಸಹ್ಯ ಅನಿಸುತ್ತೆ ನನಗೆ. ಮ್ಯಾಮ್ ಕೈ ಮುಗಿತೀನಿ, ನೀವು ಈ ಥರ ಎಲ್ಲ ಮಾತಾಡೋದಕ್ಕೆ ಹೋಗಬೇಡ್ರಿ. ನಾನು ಆ ಥರ ಹುಡುಗಿ ಅಲ್ಲ. ಆ ಥರ ಹುಡುಗಿ ಅಲ್ಲದೆ ಮತ್ತೆಂಥರ ಹುಡುಗಿ, ಮತ್ತೆ ಯಾವ ಥರ ಹುಡುಗಿ ನೀನು? ಹಾಂ, ಯಾವಾಗ ನೋಡಿದ್ರು ಸಾಗರ್ ಹಿಂದೆನೇ ಬಿದ್ದಿರ್ತೀಯ. ಸಾಗರನ್ನ ನೀನು ಬುಟ್ಟಿಗೆ ಹಾಕೊಂಡ್ಬಿಡ್ತೀನಿ ಅಂತ ಅಂದ್ಕೊಂಡಿದ್ಯಾ? ನಾನು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ಸಾಗರ್ ಯಾವತ್ತಿದ್ರು ನನ್ನ ಹುಡುಗ, ನಾನು ಮದುವೆ ಆಗೋದೇನೆ ಸಾಗರ್ಗೆ. ಹಾಂ, ಅರ್ಥ ಆಯಿತು ತಾನೇ? ಯಾವತ್ತಿದ್ರು ಸಾಗರ್ ನನ್ನವನು, ನಾನು ಸಾಗರ್ ಮದುವೆ ಆಗ್ತಾ ಇದ್ದೀವಿ ಇಷ್ಟರಲ್ಲೇ ಸದ್ಯದಲ್ಲೇ. ಅದನ್ನು ಬಿಟ್ಟು ನೀನೇನಾದರೂ ನಮ್ಮಿಬ್ಬರು ಮಧ್ಯೆ ಬಂದರೆ ನೋಡು, ಮತ್ತೆ ನಿನ್ನನ್ನು ಬಿಡಲ್ಲ, ಇಡೀ ನಿಮ್ಮ ಫ್ಯಾಮಿಲಿಯವ್ರನ್ನೂ ಬಿಡಲ್ಲ. ಮಧ್ಯೆ ಏನಾದರೂ ನಡು ರೋಡಲ್ಲಿ ಬಂದು ನಿಮ್ಮ ಎಲ್ಲರದ್ದು ಮರ್ಯಾದೆ ತೆಗೆದುಬಿಡ್ತೀನಿ, ಹುಷಾರ್. ನಿಂದೊಬ್ಬಳದೆಲ್ಲ ನಿಮ್ಮ ಮನೆಯವರಲ್ಲಿ ಯಾರ್ಯಾರಿದ್ದಾರೆ ನೋಡು, ಅವ್ರನ್ನೆಲ್ಲರನ್ನೂ ನಡು ರೋಡಲ್ಲಿ ತಂದುಬಿಡ್ತೀನಿ ನೋಡು. ಮತ್ತೆ ನನ್ನ ಪವರ್ ಏನಿದೆ ಅಂತ ಅಂದ್ಕೊಂಡಿದ್ಯಾ? ಇದೇ ಫಸ್ಟ್ ಆ್ಯಂಡ್ ಲಾಸ್ಟ್ ವಾರ್ನಿಂಗ್. ಇನ್ನೊಂದು ಸಲ ಏನಾದರೂ ನೀ ಸಾಗರ್ ಜೊತೆ ಇದ್ದಿದ್ದನ್ನು ನಾನು ನೋಡಿದೆ ಅಂದರೆ ಗೊತ್ತಲ್ಲ, ನಡು ರೋಡಲ್ಲಿ ನಿನ್ನ ಮರ್ಯಾದೆನ ತೆಗೆದುಬಿಡ್ತೀನಿ ನಾನು. ನೋಡು, ಒಂದು ಆಫೀಸ್ ಬಿಟ್ಟು ಹೋಗ್ತಾ ಇರು, ಇಲ್ಲ ಸಾಗರಿಂದ ದೂರ ಇರು. ಅದನ್ನೇ ಬಿಟ್ಟು ಏನಾದರೂ ಮಾಡಿದೆ ಅಂದರೆ, ಇವಾಗ ನಾ ಇಲ್ಲಿ ಬಂದಿರೋದು, ಇಲ್ಲೆಲ್ಲ ಮಾತಾಡಿರೋದು ಒಂದೇ ಸಾಗರ್ಗೆ ಏನಾದರೂ ಗೊತ್ತಾದರೆ ನೋಡು, ನಾನು ಏನು ಮಾಡ್ತೀನಿ ನನಗೆ ಗೊತ್ತಿರಲ್ಲ, ಹುಷಾರ್. ಮ್ಯಾಮ್ ನನಗೆ ಯಾಕೆ ಹೊಡಿತಾ ಇದ್ದೀರಾ? ನಾನು ಏನು ಮಾಡಿದ್ದೀನಿ? ನಾನು ಏನೂ ಮಾಡಿಲ್ಲ. ನಾನು ಸಾಗರ್ ಅವ್ರನ್ನ ಲವ್ ಮಾಡ್ತಿಲ್ಲ. ಇದು ಜಸ್ಟ್ ಸ್ಯಾಂಪಲು. ಏನಾದರೂ ಇನ್ನೊಂದು ಸಲ ನೀನೇನಾದರೂ ಸಾಗರ್ ಜೊತೆ ಇರೋದನ್ನು ನಾನು ನೋಡಿದೆ ಅಂದರೆ ಗೊತ್ತಲ್ಲ, ಒಂದು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟು ಒಳಗಡೆ ಹಾಕಿಸ್ತೀನಿ ನಿನ್ನ ಮನೆಯವರನ್ನು, ಇಲ್ಲ ನಡು ರೋಡಲ್ಲಿ ಮರ್ಯಾದೆ ತೆಗೆದುಬಿಡ್ತೀನಿ, ಹುಷಾರ್. ಇನ್ನೊಂದು ಸಲ ನನ್ನ ಸಾಗರ್ ಜೊತೆ ಯಾವತ್ತೂ ಕಾಣಿಸ್ಕೋಬಾರ್ದು. ಜಸ್ಟ್ ಹೋಗರ್ತು. ನಾ ಯಾರಿಗೆ ಏನು ಮಾಡಿದ್ದೀನಿ? ನೇತ್ರಾ, ನೇತ್ರಾ, ಇವ್ರು ಯಾಕೆ ಬಂದರು ಇಲ್ಲಿಗೆ? ಹಾಯ್ ನೇತ್ರಾ, ಹೇಗಿದೆಯಾ ಇವಾಗ? ಹಾಂ ಸರ್, ಆರಾಮಾಗಿದ್ದೀನಿ, ಪರವಾಗಿಲ್ಲ ಇವಾಗ. ನೀವೇನು ಸರ್ ಇಲ್ಲಿ? ಆಫೀಸ್ ಅವರ್ಸ್ ಅಲ್ಲ ಇದು? ಅದು ನಿನ್ನ ಜೊತೆ ಸ್ವಲ್ಪ ಮಾತಾಡೋದಿತ್ತು, ಅದಕ್ಕೋಸ್ಕರ ಬಂದಿದ್ದೆ. ಹೌದಾ ಸರ್, ಹೇಳಿ ಏನಂತ? ಅದು ಐ ಲವ್ ಯು ನೇತ್ರಾ. ನನಗೆ ಗೊತ್ತು ನಿನಗೂ ನಾನಂದರೆ ಇಷ್ಟ ಅಂತ, ಆದರೆ ನೀನು ಹೇಳ್ಕೊಂಡಿಲ್ಲ ಅಷ್ಟೇ. ತಗೋ, ರೆಡ್ ರೋಸಸ್ ನಿನಗೋಸ್ಕರ ತಂದಿದ್ದೀನಿ. ಒನ್ಸ್ ಅಗೇನ್ ಐ ಲವ್ ಯು ನೇತ್ರಾ. ಸಾರಿ ಸರ್, ನಾನು ನಿಮ್ಮನ್ನು ಇಷ್ಟಪಡ್ತಾ ಇಲ್ಲ. ನನಗೆ ಈ ಪ್ರೀತಿ ಇದೆಲ್ಲ ಇಷ್ಟ ಆಗೋದಿಲ್ಲ ಸರ್. ಪ್ಲೀಸ್ ಈ ಬೊಕ್ಕೆ ನಾನು ನೀವೇ ತೊಗೊಂಡೋಗ್ರಿ. ನನಗೆ ಇದೆಲ್ಲ ಇಷ್ಟ ಆಗೋದಿಲ್ಲ. ಅದು ಅಲ್ಲದೆ ನಮ್ಮ ಮನೇಲಿ ಇದನ್ನೆಲ್ಲ ಇಷ್ಟನೂ ಪಡೋದಿಲ್ಲ. ನೀವು ಆ ದೃಷ್ಟಿಯಿಂದ ನನ್ನನ್ನು ನೋಡ್ತೀರಾ ಅಂತ ಅಂದ್ಕೊಂಡಿದ್ರೆ ನಾನು ನಿಮ್ಮ ಜೊತೆ ಮಾತಾಡ್ತಾನೂ ಇಲ್ಲಾಗಿದ್ದೆ. ಹಾಗಾದರೆ ನಿನಗೆ ನಾನಂದರೆ ಇಷ್ಟ ಇಲ್ವಾ? ಇಲ್ಲ ಸರ್, ನನಗೆ ನೀವಂದ್ರೆ ಇಷ್ಟ ಇಲ್ಲ. ಅದು ಅಲ್ಲದೆ ನಾನು ಯಾವತ್ತೂ ನಿಮ್ಮನ್ನು ಆ ದೃಷ್ಟಿಯಿಂದ ನೋಡೇ ಇಲ್ಲ. ಅದು ಹೇಗೆ ಸರ್ ನೀವು ಅಂದ್ಕೊಂಡ್ರಿ ನಾನು ನಿಮ್ಮನ್ನು ಇಷ್ಟಪಡ್ತಾ ಇದ್ದೀನಿ ಅಂತ? ಅಲ್ಲ ಸರ್, ಏನೋ ಒಂದು ಸ್ವಲ್ಪ ಕ್ಲೋಸ್ ಆಗಿ ಮಾತಾಡಿದ್ದೀನಿ ಅಂತ ಅಂದ ತಕ್ಷಣ ಎಲ್ಲನೂ ಪ್ರೀತಿನ ಅಂತ ಅದು ಹೇಗೆ ಅನ್ಕೋತೀರಾ ಸರ್ ನೀವು? ನಾನು ಯಾವತ್ತೂ ನಿಮ್ಮನ್ನು ಆ ದೃಷ್ಟಿಯಿಂದ ನೋಡೇ ಇಲ್ಲ, ನಾನು ನಿಮ್ಮನ್ನು ಇಷ್ಟನೂ ಪಟ್ಟಿಲ್ಲ ಸರ್. ಪ್ಲೀಸ್ ಈ ರೋಸ್ನ ತೊಗೊಂಡು ಇಲ್ಲಿಂದ ಹೊರಟೋಗಿ. ಓಕೆ, ಹಾಗಾದರೆ ನೀನು ನನ್ನನ್ನು ಇಷ್ಟಪಡ್ತಾ ಇಲ್ಲ? ಇಲ್ಲ ಸರ್, ನಾನು ನಿಮ್ಮನ್ನು ಇಷ್ಟಪಡ್ತಾ ಇಲ್ಲ. ಪ್ಲೀಸ್ ನನ್ನನ್ನು ನನ್ನ ಪಾಡಿಗಿರೋದಕ್ಕೆ ಬಿಟ್ಟುಬಿಡಿ. ಬೇಕಾದರೆ ನಾನು ಈ ಮನೆ ಬಿಟ್ಟು ಹೋಗಬೇಕು ತಾನೆ? ನಾನು ಈ ಮನೆ ಬಿಟ್ಟು ಹೋಗ್ತೀನಿ, ನಿಮ್ಮ ಆಫೀಸ್ ಬಿಟ್ಟು ಹೋಗ್ತೀನಿ. ಪ್ಲೀಸ್ ನನ್ನನ್ನು ನನ್ನ ಪಾಡಿಗಿರೋದಕ್ಕೆ ಬಿಟ್ಟುಬಿಡಿ ಸರ್. ಓಕೆ, ನೀನು ನನ್ನನ್ನು ಇಷ್ಟಪಡ್ತಾ ಇಲ್ಲ ಅಲ್ವಾ? ಸರಿ. ಅಕ್ಕ, ಯಾಕಕ್ಕ ಸಾಗರ್ ಸರ್ ಹತ್ರ ಸುಳ್ಳು ಹೇಳಿದಿ? ನೀ ಅವರನ್ನು ಇಷ್ಟಪಡ್ತಾ ಇದೀಯ ತಾನೆ? ಯಾಕ ಇಲ್ಲ ಅಂತಂದು? ಇಲ್ಲ ರಾಣಿ, ನಾನು ಸಾಗರ್ ಅವ್ರನ್ನ ಇಷ್ಟಪಡ್ತಾ ಇಲ್ಲ. ನಾನು ಸಾಗರ್ ಅವ್ರನ್ನ ಇಷ್ಟಪಡ್ತಾ ಇಲ್ಲ. ಅಕ್ಕ, ನನಗೆ ಗೊತ್ತು ನೀ ಸಾಗರ್ ಅವ್ರನ್ನ ಭಾಳ ಇಷ್ಟಪಡ್ತಾ ಇದೆಯಾ ಅಂತ. ಯಾಕೆ ಸುಳ್ಳು ಹೇಳಿದೆ ಅಕ್ಕ? ಅವಾಗಲೇ ಅವ್ರು ಯಾರೋ ಬಂದು ಮಾತಾಡಿದ್ರಲ್ಲ, ಅದನ್ನೆಲ್ಲ ನೀನು ಸಾಗರ್ ಅವ್ರ ಹತ್ರ ಹೇಳಿದ್ರೆ ಅವ್ರು ಅದನ್ನೆಲ್ಲ ನೋಡ್ಕೋತಿದ್ರಿಲ್ಲ. ಬೇಡ ನೇತ್ರ, ನಾನು ಸಾಗರ್ ಅವ್ರನ್ನ ಇಷ್ಟಪಟ್ಟರೆ ನೋಡಿದವರೆಲ್ಲ ದುಡ್ಡಿರೋದಕ್ಕೋಸ್ಕರನೇ ಸಾಗರ್ ಅವ್ರನ್ನ ಇಷ್ಟಪಡ್ತಾ ಇದ್ದೀನಿ ಅಂತ ಅನ್ಕೋತಾರೆ. ನಾಳೆ ಸಾಗರ್ ಅವ್ರ ತಲೆಯಲ್ಲಿ
ಈ ವಿಚಾರ ಏನಾದರೂ ಬಂದರೆ ನನ್ನ ಹತ್ರ ದುಡ್ಡಿದಿರೋದಕ್ಕೋಸ್ಕರ ನೇತ್ರ ನನ್ನನ್ನು ಇಷ್ಟಪಡ್ತಾ ಇರೋದಂತ ಅವ್ರ ತಲೆನಲ್ಲಿ ಏನಾದರೂ ಬಂದರೆ ಅವತ್ತಿನ ಸತ್ತೋದಂಗೆ. ಬೇಡ ನೇತ್ರ, ಬೇಡ, ಇದು ಯಾವುದು ಬೇಡ. ನಾನು ಯಾರನ್ನೂ ಇಷ್ಟಪಡೋದಿಲ್ಲ, ನನಗೂ ಯಾರೂ ಇಷ್ಟನೂ ಇಲ್ಲ. ನನ್ನ ಪಾಡಿಗೆ ನಾನು ಒಬ್ಬಳೇ ಇದ್ದು ಬಿಡ್ತೀನಿ ರಾಣಿ, ನನ್ನ ಪಾಡಿಗೆ ನಾನು ಒಬ್ಬಳೇ ಇದ್ದು ಬಿಡ್ತೀನಿ. ಅಕ್ಕ ಅಳಬೇಡ ಅಕ್ಕ ಪ್ಲೀಸ್, ನೀನ್ ಹತ್ರ ನಂಗೂ ಅಳ ಬರುತ್ತೆ. ಪ್ಲೀಸ್ ಅಕ್ಕ ಅಳಬೇಡ. ಯಾಕೆ ರಾಣಿ ನನಗೆ ಈ ಥರ ಆಗುತ್ತೆ? ಮನೆಯಲ್ಲೂ ನನ್ನ ಅಜ್ಜಿ ಎಲ್ಲ ಮನೆಯಿಂದ ಹೊರಗಡೆ ಹಾಕಿದ್ರು, ಇಲ್ಲಿ ಬಂದು ಇಲ್ಲ ಆರಾಮಾಗಿರ್ಬೇಕಂದ್ರೆ ಇಲ್ಲೂ ಈ ಥರ ಚುಚ್ಚಿ ಮಾತಾಡ್ತಾರೆ. ಯಾಕೆ ಎಲ್ಲರೂ ನನಗೆ ಈ ಥರ ಮಾಡ್ತಾರೆ? ನಾನು ಏನು ಮಾಡಿದ್ದೀನಿ? ನನ್ನ ಪಾಡಿಗೆ ನಾನು ಇದ್ರೂ ಯಾರೂ ನನ್ನನ್ನು ಸೇರೋದಿಲ್ಲ. ಯಾಕೆ ನನಗೆ ಈ ಥರ ಆಗುತ್ತೆ? ನನಗೆ ಭಾಳ ಬೇಜಾರಾಗ್ತಾ ಇದೆ ರಾಣಿ. ಅಕ್ಕ ಪ್ಲೀಸ್ ಅಕ್ಕ ಅಳಬೇಡ. ನೀನ್ ಈ ತರ ಆದ್ರೆ ನನಗೂ ಅಳು ತಡ್ಕೊಳಕ್ಕಾಗೋದಿಲ್ಲ. ಪ್ಲೀಸ್ ಅಕ್ಕ ಅಳಬೇಡ. ರಾಣಿ, ನೀನೇ ನೋಡಿದೆ ಅಲ್ಲ, ಅವ್ರು ಬಂದರು, ಕೃತಿ ಮೇಡಮ್ ಅವ್ರು ಬಂದು ನನಗೆ ಹೆಂಗೆ ಬಾಯಿ ಬಂದಂಗೆಲ್ಲ ಬೈದದ್ರು. ನಾನು ಆ ಥರ ಇದ್ದೀನ? ನೀನೇ ಹೇಳು. ಇಲ್ಲ ಅಕ್ಕ, ನೀನ್ ಆ ಥರ ಇಲ್ಲ. ಅವರು ನಿನ್ನನ್ನು ತಪ್ಪು ತಿಳ್ಕೊಂಡಿದಾರಕ್ಕ. ಅವ್ರು ಆ ಥರ ಅಂದ್ರು ಅಂತ ನಿಮ್ಮ ಮನ್ಸಿಗೆ ಹಚ್ಕೋಬೇಡ ಅಕ್ಕ ಪ್ಲೀಸ್. ಹೆಂಗೆ ಮನ್ಸಿಗೆ ಹಚ್ಕೊಳ್ದೇ ಇರಲಿ ರಾಣಿ? ಯಾವ ಥರ ಬಾಯಿಗೆ ಬಂದಂಗೆ ಬೈದ್ರೆ? ನನ್ನ ಸಲುವಾಗಿ ನನ್ನ ಅಪ್ಪ ಅವಾಗೆಲ್ಲ ಬೈದರು ಅವರು. ನನಗೆ ಭಾಳ ಬೇಜಾರಾಗ್ತಿದೆ ರಾಣಿ, ಭಾಳ ಬೇಜಾರಾಗ್ತಿದೆ. ಯಾಕೆ ನನಗೆ ಈ ಥರ ಆಗುತ್ತೆ? ನನ್ನನ್ನು ಯಾರೂ ಇಷ್ಟಪಡೋದಿಲ್ಲ. ನಾನು ಎಲ್ಲಿ ಹೋಗ್ತೀನಿ ಅಲ್ಲೆಲ್ಲ ಬರೀ ತೊಂದರೆನೇ ಆಗುತ್ತೆ.